ಒರಿಜಿನಲ್ ಅಲ್ಲ, ಈ ಕಡೆ ಇರೋ ದೀಪಕ್ ಒರಿಜಿನಲ್ ಅಲ್ಲ. ವಾವ್ ಮೇಡಮ್ ಪ್ಲೀಸ್ ನೀವು ನಗ್ಬೇಡಿ ಮೇಡಮ್. ದೀಪಕ್ ಅಂತ ಹೆಸರು ಕೇಳಿದ ತಕ್ಷಣ ನನಗೆ ಹೃದಯ ಒಡೆದೋಗ್ಬಿಟ್ಟಿತ್ತು. ಆದರೆ ಸದ್ಯ ಆ ದೀಪಕ್ಕು ಅಂಜಲಿ ಚೈಲ್ಡ್ಹುಡ್ ಫ್ರೆಂಡ್ ಅಂತೆ. ಅಲ್ಲ ಮೇಡಮ್, ಈ ಅಂಜಲಿಗೆ ಬೇರೆ ಕೆಲಸ ಇಲ್ವಾ? ಅಲ್ಲ, ಚೈಲ್ಡ್ಹುಡ್ ಫ್ರೆಂಡ್ ಹೆಸರು ದೀಪಕ್ಕು, ಮದುವೆ ಆಗಿರೋ ಗಂಡನ ಹೆಸರು ದೀಪಕ್ಕು. ದೀಪಕ್ ಅಂತ ಇರೋ ಹೆಸರು ಅವ್ರನ್ನೇ ಮದುವೆ ಆಗ್ತಾರೆ ಮೇಡಮ್ ಯಾರಾದ್ರೂ. ಹೋಗ್ಲಿ ಬಿಡಿ ದೀಪಕ್, ಹೋಗ್ಲಿ ಬಿಡು ಸುಬ್ಬು. ನಾವು ಸಮಸ್ಯೆ ಅಂತ ಅನ್ಕೊಂಡಿದ್ ತಮಾಷೆ ಆಯ್ತಲ್ಲ. ಅಯ್ಯೋ ಸುಬ್ಬು, ನಾನು ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನು? ವಿಜಯಾಂಬಿಕಾಗೂ ರಾಜೇಶ್ವರಿಗೂ ಲಿಂಕ್ ಇದೆ. ಅವರಿಬ್ರು ಕ್ಲೋಸ್ ಫ್ರೆಂಡ್ಸು. ನನಗೆ ಯಾಕೋ ವಿಜಯಾಂಬಿಕಾಗಿರೋ ಅಷ್ಟು ಕೆಟ್ಟ ಬುದ್ಧಿನೇ ಈ ರಾಜೇಶ್ವರಿಗೂ ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಈ ಮನೇಲಿ ನಡೆದಿರೋ ಘಟನೆಗಳೇ ಸಾಕ್ಷಿ. ಅಂದರೆ ನೀನೇ ಯೋಚನೆ ಮಾಡೋ ಸುಪ್ಪು. ಈ ಮನೆ ಯಜಮಾನ್ರಿಗಿರೋದು ಒಬ್ಳೆ ಮಗಳು. ಅವಳು ಕೂಡ ಒಬ್ರನ್ನ ಪ್ರೀತಿ ಮಾಡಿ ಈ ಮನೆಯಿಂದ ಆಚೆ ಹೋಗ್ಬಿಟ್ಟಿದ್ಲು. ಈಗ ಅವಳು ವಾಪಸ್ ಬಂದಿದ್ದಾಳೆ. ಆದ್ರೆ ಅವಳಿಗೆ ಆಕ್ಸಿಡೆಂಟ್ ಆಗಿ ಈ ಪರಿಸ್ಥಿತಿಯಲ್ಲಿದ್ದಾಳೆ. ಇನ್ನು ಉಳಿದಿರೋದು ಮಗು. ಆ ಮಗು ಏನಾದ್ರೂ ಈ ಮನೆಗೆ ವಾಪಸ್ ಬಂದ್ರೆ ಈ ಇಡೀ ಆಸ್ತಿ ಆ ಮಗುಗೆ ಸೇರ್ಬೇಕಲ್ಲ. ಆ ಕಾರಣಕ್ಕೆ ಈ ರಾಜೇಶ್ವರಿ ಮಗು ಮೇಲೆ ಅಟ್ಯಾಕ್ ಮಾಡಕ್ ಟ್ರೈ ಮಾಡಿರ್ಬೋದಲ್ವಾ? ಇರ್ಬೋದು ಮೇಡಮ್. ಅದಕ್ಕೆ ಆ ಮಗು ತಪ್ಪಿಸ್ಕೊಂಡಿರ್ಬೋದು. ಪುಣ್ಯ ಆ ಮಗು ನಮ್ಮ ಹತ್ರ ಸಿಕ್ತು. ಆದರೂ ಆ ಮಗು ನಮ್ಮನೇಲಿರುವಾಗ ನಮ್ಮನೆ ಮೇಲೆ ಅಟ್ಯಾಕ್ ಆಯ್ತಲ್ಲ. ಹಾಗಾದ್ರೆ ಮಗು ನಮ್ಮನೇಲಿದೆ ಅಂತ ಇನ್ಫಾರ್ಮೇಶನ್ ಯಾರಾದ್ರೂ ರಾಜೇಶ್ವರಿಗೆ ಕೊಟ್ಟಿರ್ಬೋದು. ಮೇಡಮ್, ಈ ರೌಡಿಗಳ ಕಾಂಟ್ಯಾಕ್ಟ್ಸು ಇಂಥ ಕೆಲಸಗಳೆಲ್ಲ ಮಾಡೋದು ವಿಜಯಾಂಬಿಕಾ ಅಲ್ವಾ? ಆದರೂ ವಿಜಯಾಂಬಿಕಂಗೆ ನಮ್ಮನೇಲಿ ನನ್ನ ಜೊತೆನೇ ಇತ್ತು ಆ ಮಗು ಅಂತ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಗೊತ್ತಿದ್ರೆ ಇವತ್ತಿಲ್ಲಿ ಅವಳಿಗೆ ನನ್ನ ಮೇಲೆ ಅನುಮಾನ ಬರ್ತಾಯಿತ್ತು. ಹೌದು ಸುಬು, ಅವಳು ಇಲ್ಲಿ ಬಂದು ನಿನ್ನ ನೋಡಿದ್ರು ನೀನು ಯಾರೋ ಅಂತ ಅನ್ಕೊಂಡು ವಾಪಸ್ ಹೋಗಿದ್ದಾಳೆ ಅಂದರೆ ನಾವು ಸದ್ಯಕ್ಕೆ ಸೇಫ್ ಆಗಿದ್ದೀವಿ. ಈ ಮನೇಲಿರೋದು ವೀರೇಂದ್ರ ಸರ್ ದೇಸಾಯಿ ಮಗಳು ಮತ್ತು ಅಳಿಯ ಅಂತ ಈ ರಾಜೇಶ್ವರಿಗೆ ಇನ್ನೂ ಗೊತ್ತಿಲ್ಲ. ಅವಳಿಗೆ ಗೊತ್ತಾಗಕ್ಕೆ ಮುಂಚೆನೇ ನಾವು ಆ್ಯಕ್ಟಿವ್ ಆಗಬೇಕು. ಆ್ಯಕ್ಟಿವಾ? ಹೌದು ಸುಬ್ಬು. ಈ ರಾಜೇಶ್ವರಿ ಮತ್ತೆ ವಿಜಯಾಂಬಿಕಾ ಮಧ್ಯೆ ಯಾವ ಸಂಬಂಧ ಇದೆ, ಅವರಿಬ್ರು ಏನೇನು ಮಾತಾಡ್ಕೋತಾ ಇದ್ದಾರೆ? ವಿಜಯಾಂಬಿಕಾ ನಮ್ಮ ಆಸ್ತಿನ ಹೊಡೆದಂಗೆ ರಾಜೇಶ್ವರಿ ಈ ಮನೆ ಆಸ್ತಿನ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ತಿರ್ಬೋದಲ್ವಾ? ಇದನ್ನೆಲ್ಲ ನಾವು ತಿಳ್ಕೊಬೇಕು. ಇದೆಲ್ಲ ತಿಳ್ಕೊಬೇಕು ಅಂದರೆ ನಾವು ನಿಜವಾದ ದೀಪಕ್ ಯಾರು ಅಂತ ಕಂಡುಹಿಡಬೇಕು, ಅವನ್ನ ಹುಡುಕ್ಬೇಕು. ಅವನು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ಈ ಅಂಜಲಿ ಸರಿ ಹೋಗ್ಬೇಕು. ಅವಳಿಂದನೇ ಇದೆಲ್ಲ ಸಾಧ್ಯ. ಅಂಜಲಿ ಹುಷಾರಾಗದ ಮೇಡಮ್? ಅಂಜಲಿ ಹುಷಾರಾಗಿ ನಾವು ದೀಪಕ್ನ ಇಲ್ಲಿ ಕರ್ಕೊಂಡು ಬಂದು ಆ ಮಗುನ ಅವ್ರ ಹತ್ರ ಸೇರಿಸಿ ಈ ಮನೆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ನಾವು ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ನಮಗೆ ವಯಸ್ಸಾಗೋಗಿರುತ್ತೆ ಮೇಡಮ್. ನಿನಗೆ ಈಗ ಯಾಕೆ ಆ ಚಿಂತೆ? ಇನ್ನೇನು ಮೇಡಮ್, ಇಲ್ಲಿರೋ ಈ ಮಗುನ ಅವ್ರ ತಂದೆ ತಾಯಿ ಹತ್ರ ಸೇರಿಸೋ ವಿಷಯದಲ್ಲಿ ನಮಗೊಂದು ಮಗು ಆಗ್ಬೇಕನ್ನೋದೇ ಮರ್ತೋಗ್ಬಿಟ್ಟಿದ್ದೀವಲ್ಲ ಮೇಡಮ್. ಈಗ ಅದೆಲ್ಲ ಮಾತಾಡೋ ಟೈಮಾ? ಅಲ್ಲ, ಈಗಿಲ್ಲ ಅಂದರೆ ಇನ್ನು ಯಾವಾಗ ಮಾತಾಡೋದು ಮೇಡಮ್ ಇದ್ರ ಬಗ್ಗೆ? ಆಯ್ತು ಬಿಡು, ಅದನ್ನೆಲ್ಲ ಯೋಚನೆ ಮಾಡಿ. ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಸುಬ್ಬು. ಇನ್ನೊಂದು 15 ದಿನಗಳಲ್ಲಿ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ ಅಂತ ನೋಡೋಣ. ಹೌದಾ? ನಿಮಗೆ 15 ದಿವಸದಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅನಿಸ್ತಾ ಇದೆಯಾ? ಸೂಪರ್ ಮೇಡಮ್. ಹಂಗಂದ್ರೆ ಅಂಜಲಿ ಅವ್ರನ್ನ ಆದಷ್ಟು ಬೇಗ ಹುಷಾರು ಮಾಡ್ಬೋಣ. ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಅವ್ರು ಸ್ವಲ್ಪ ಚೇತರಿಸ್ಕೋತಾ ಇದ್ದಾರಂತೆ, ಬೇಗ ಹುಷಾರಾಗ್ಬೋದು ಅಂತ ಹೇಳಿದ್ದಾರೆ. ಇನ್ನೊಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಅಂಜಲಿ ಅವ್ರು ಹುಷಾರಾಗ್ಬಿಡ್ತಾರೆ ಮೇಡಮ್. ಸರಿ ಆಯ್ತು, ಹಾಗೆ ಮಾಡಿ.